ಆರ್ಸಿಬಿ ವಿಜಯೋತ್ಸವ ಸಂಭ್ರಮದಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ನಷ್ಟಗಳು ಉಂಟಾಗಿವೆ, ಸಾವು ನೋವಾಗಿದೆ. ಇದೀಗ ಇದೇ ಪ್ರಕರಣ ಸಂಬಂಧ ಕಬ್ಬನ್ ಪಾರ್ಕ್ನಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಈ ಕುರಿತಾದಂತಹ ರಿಪೋರ್ಟ್ ನಿಮ್ಮ ಮುಂದೆ. ಆರ್ಸಿಬಿ ವಿಜಯೋತ್ಸವದಿಂದ ಕಬ್ಬನ್ ಪಾರ್ಕ್ಗೆ ಭಾರೀ ಹಾನಿ. ನೆಲಸಮವಾಗಿರೋ ಗಿಡಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದ ಬ್ಯಾರಿಕೇಡ್. ಸರ್ಕಾರದ ವಿರುದ್ಧ ದೂರು ಕೊಟ್ಟ ವಾಕ್ ಅಸೋಸಿಯೇಷನ್. ನೆಲಸಮವಾಗಿರುವ ಗಿಡಗಳು, ಚಲ್ಲಾಪಿಲ್ಲಿಯಾಗಿರುವ ಬ್ಯಾರಿಕೇಡ್, ಅಂದ ಚಂದದೆ ಕಂಗೊಳಿಸುತ್ತಿದ್ದ ವಿಧಾನಸೌಧದ ಆವರಣ ಈಗ ಕಸಮಯವಾಗಿ ತುಂಬಿ ಹೋಗಿದೆ. ಕಬ್ಬನ್ ಪಾರ್ಕ್ ಆವರಣದಲ್ಲಿ ಕೂಡ ಸಾಕಷ್ಟು ಹಾನಿಯಾಗಿದೆ. ಇದೇ ಕಾರಣಕ್ಕೆ ನಷ್ಟ ಭರಿಸಿಕೊಡಬೇಕು ಅಂತ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆರ್ಸಿಬಿ, ಡಿಎನ್ಎ, ಕರ್ನಾಟಕ ಸರ್ಕಾರ, ಕೆಎಸ್ಸಿಎ ಮೇಲೆ ದೂರು ದಾಖಲು ಮಾಡಿದ್ದು, ಹಾನಿಯಾಗಿರೋ ಬಗ್ಗೆ ಸಾಕ್ಷಿಯನ್ನೂ ಸಹ ಸಿಡಿಯ ರೂಪದಲ್ಲಿ ನೀಡಿದ್ದಾರೆ. ಆರ್ಸಿಬಿಯ ಟೀಮ್ ಅನ್ನ ಕರೆದುಕೊಂಡು ಬರುವಾಗ ಸಾಕಷ್ಟು ಗಿಡ ಮರಗಳನ್ನ ಅಭಿಮಾನಿಗಳು ತುಳಿದಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಘಟನೆ ದಿನ 25 ಲಕ್ಷ ನಷ್ಟ ಆಗಿದೆ ಅಂತಾರೆ. ಆದ್ರೆ 3 ರಿಂದ 4 ಕೋಟಿ ನಷ್ಟ ಆಗಿದೆ. ನಾವು ಟ್ಯಾಕ್ಸ್ ಕಟ್ಟಿರುವ ದುಡ್ಡು ಪೋಲಾಗಿದೆ. ಈಗ ಗಿಡಗಳನ್ನ ಬೆಳೆಸುವ ಖರ್ಚನ್ನ ಆರ್ಸಿಬಿ, ಡಿಎನ್ಎ ಮತ್ತು ಸರ್ಕಾರ ಭರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಡ್ಯಾಮೇಜ್ ಆಗಿರೋದು ನಮ್ಮ ತೋಟಗಾರಿಕೆ ಇಲಾಖೆಯವರೊಂದು ಬರೀ 25 ಲಕ್ಷ ಅಂತ ಹೇಳಿದ್ದಾರೆ. ಅದು ಡ್ಯಾಮೇಜ್ ಬರೀ 25 ಲಕ್ಷ, 3 ರಿಂದ 4 ಕೋಟಿವರೆಗೂ ಲಾಸ್ ಆಗಿದೆ. ಇದು ಯಾರು ದುಡ್ಡು? ಸರ್ಕಾರ ದುಡ್ಡು ಇದಲ್ಲ, ಎಲ್ಲ ಪಬ್ಲಿಕ್ ದುಡ್ಡು. ನಾವು ಟ್ಯಾಕ್ಸ್ ಪೇಡ್ ಮಾಡೋಂಥ ದುಡ್ಡು, ಅದು ದುಡ್ಡು ನಾವು ಕಟ್ತಾ ಇರೋದು. ಅದ್ರೊಳಗೆ ಇಷ್ಟೊಂದು ಲಾಸ್ ಆಗಿದೆ ಅಂದ್ರೆ 3-4 ಕೋಟಿ ಯಾರು ಕೊಡ್ಬೇಕು ಇವಾಗ? ಅದಕ್ಕೆ ಜವಾಬ್ದಾರಿ ಯಾರು? ಇದು ಪ್ರೈವೇಟ್ ಅವ್ರದ್ದು. ಆರ್ಸಿಬಿ ಮತ್ತೆ ಡಿಎನ್ಎ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಇವರು ತಗೋಬೇಕು. ಅದರೊಳಗೆ ಇನ್ನೊಂದೇನಂದ್ರೆ ಆರ್ಸಿಬಿ ಅಂತ ಘೋಷಣೆ ಕೂಗ್ತಾ ವರ್ಷಗಟ್ಟಲೆ ಪೋಷಿಸಿದ ಮರಗಿಡವನ್ನು ಯಾರೋ ಹಾಳು ಮಾಡಿದ್ರೆ, ಇತ್ತ ಸ್ವಯಂ ಸೇವಕರ ತಂಡ ತಾವೇ ಮುಂದೆ ಬಂದು ಬ್ಯಾರಿಕೇಡ್ ಸರಿ ಮಾಡೋದ್ರಿಂದ ಹಿಡಿದು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮಧ್ಯೆ ಉಮೇಶ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು, ಎಫ್ಐಆರ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮುಂದೇನಾಗುತ್ತೆ ಎಂದು ಕಾದ್ ನೋಡಬೇಕಿದೆ.